ರಾಜ್ಯದಲ್ಲಿ ಡಿಫಾರ್ಮ್ ಕೋರ್ಸ್ ಮಾರ್ಕ್ಸ್ ಕಾರ್ಡ್ಗಳು ಬಿಕರಿಯಾಗಿ ಸಿಗ್ತಾ ಇವೆ. ಆಘಾತವಾದರೂ ಇದು ಸತ್ಯ. ಕೆಲವು ಕಾಲೇಜುಗಳು ಡಿಫಾರ್ಮ್ ನಕಲಿ ಮಾರ್ಕ್ಸ್ ಕಾರ್ಡ್ ದಂಧೆಗಿಳಿದಿವೆ. ಹೊರ ರಾಜ್ಯದ ವಿದ್ಯಾರ್ಥಿಗಳೇ ಹೆಚ್ಚಾಗಿ ದಾಖಲಾಗುವ ಕಾಲೇಜು ಮಾರ್ಕ್ಸ್ ಕಾರ್ಡ್ ದಂಧೆ ನಡೆಸ್ತಾ ಇವೆ. ಹೊರ ರಾಜ್ಯದ ವಿದ್ಯಾರ್ಥಿಗಳು ಲಕ್ಷಗಟ್ಟಲೆ ಶುಲ್ಕ ಪಾವತಿಸಿ ಕಾಲೇಜಿಗೆ ದಾಖಲಾಗ್ತಿದ್ದಾರೆ. ಬಳಿಕ ಆ ವಿದ್ಯಾರ್ಥಿಗಳು ಕಾಲೇಜು ನಡೆಯೋ ಆಂತರಿಕ ಪರೀಕ್ಷೆ, ಪ್ರಾಯೋಗಿಕ ಪರೀಕ್ಷೆ ಅಷ್ಟೇ ಯಾಕೆ ಮುಖ್ಯ ಪರೀಕ್ಷೆಗೂ ಹಾಜರಾಗುವುದಿಲ್ಲ. ಮುಖ್ಯ ಪರೀಕ್ಷೆಯಾದ ಬಳಿಕ ಆ ವಿದ್ಯಾರ್ಥಿಗಳ ಮನೆ ಬಾಗಿಲಿಗೆ ಮಾರ್ಕ್ಸ್ ಕಾರ್ಡ್ಗಳು ಬಂದು ತಲುಪುತ್ತವೆ. ಆಶ್ಚರ್ಯ ಅಂದ್ರೆ ಕಾಲೇಜುಗಳೇ ಡಿಫಾರ್ಮಾ ಕೋರ್ಸ್ ವಿದ್ಯಾರ್ಥಿಗಳ ಪರೀಕ್ಷೆಯನ್ನ ಎಂಫಾರ್ಮಾ ವಿದ್ಯಾರ್ಥಿಗಳಿಂದ ಬರೆಸಿಕೊಡೋ ವ್ಯವಸ್ಥೆ ಮಾಡಿರ್ತಾರೆ. ಔಷಧ ನಿಯಂತ್ರಣ ಮಂಡಳಿಯ ಪರೀಕ್ಷಾ ಪ್ರಾಧಿಕಾರ ನೀಡೋ ಪರೀಕ್ಷಾ ಹಾಲ್ ಟಿಕೆಟ್ಗಳ ಮೇಲೆ ನಕಲಿ ವಿದ್ಯಾರ್ಥಿಗಳ ಫೋಟೋ ಸ್ಕ್ಯಾನ್ ಮಾಡಿ ಹಾಲ್ ಟಿಕೆಟ್ ಅನ್ನೇ ತಿರುಚಲಾಗಿದೆ. ಇದರಿಂದ ನಕಲಿ ವಿದ್ಯಾರ್ಥಿ ನಿರ್ಭಯದಿಂದ ಪರೀಕ್ಷೆ ಬರೆದುಕೊಡೋದಕ್ಕೆ ಸಾಧ್ಯವಾಗುತ್ತೆ. ಹೀಗಾಗಿಯೇ ಹೊರ ರಾಜ್ಯದ ವಿದ್ಯಾರ್ಥಿಗಳು ರಾಜ್ಯಕ್ಕೆ ದುಂಡಾಗಿ ಬಂದು ಡಿಫಾರ್ಮಾ ಪದವಿ ಮಾಡಿ ಹೋಗ್ತಿದ್ದಾರೆ. ಕಳೆದ ಜನವರಿ 16ರಂದು ತುಮಕೂರು ಜಿಲ್ಲೆ ಕೊರಟಗೆರೆಯ ಪ್ರಿಯದರ್ಶಿನಿ ಕಾಲೇಜಿನ ವಿದ್ಯಾರ್ಥಿಗಳು ಪರೀಕ್ಷೆ ವೇಳೆ ಸಿಕ್ಕಿಬಿದ್ದಾಗಲೇ ಈ ದಂಧೆ ಬಯಲಾಯಿತು. ಪೊಲೀಸರು ತನಿಖೆ ನಡೆಸಿದಾಗ ಕಾಲೇಜುಗಳೇ ಈ ದಂಧೆ ನಡೆಸ್ತಾ ಇವೆ ಅನ್ನೋ ಸತ್ಯವೂ ಈಗ ಗೊತ್ತಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಸೂದ್ ಅವರಿಂದ. ಮಸೂದ್, ಈ ಕಾಲೇಜುಗಳು ಯಾವ ರೀತಿ ದಂಧೆಗಿಳಿದಿವೆ? ಭಾವನಾ, ಇದೊಂದು ನಿಜಕ್ಕೂ ಆಘಾತಕಾರಿ ಅಂತ ಹೇಳ್ಬೋದು. ಡಿ ಫಾರ್ಮಾ ಕೋರ್ಸ್ ನ ಮಾರ್ಕ್ಸ್ ಕಾರ್ಡ್ಗಳು ಕಾಲೇಜು ಮಂಡಳಿಗಳೇ ಅದನ್ನ ಬಿಕ್ರಿ ಮಾಡ್ತಾ ಇರುವಂತದ್ದು. ಹೇಗೆಂತಂದ್ರೆ ಜಾಸ್ತಿ ಈ ಕೋರ್ಸ್ ನ ಮಾಡ್ತಾ ಇರುವಂತವರು ಹೊರ ರಾಜ್ಯದ ವಿದ್ಯಾರ್ಥಿಗಳು. ಅವರು ಹೊರ ರಾಜ್ಯಗಳಿಂದ ಬಂದು ಇಲ್ಲಿ ನಮ್ಮ ರಾಜ್ಯದ ಕಾಲೇಜಿನಲ್ಲಿ ಸ್ಟೂಡೆಂಟ್ ಆಗಿ ವಿದ್ಯಾಭ್ಯಾಸ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ಜಾಸ್ತಿ ಹಣ ಪಾವತಿ ಮಾಡ್ತಾರೆ. ಅಂದ್ರೆ ಆ ಕಾಲೇಜುಗಳು ಇಂಥ ಅನ್ಯ ರಾಜ್ಯದ ವಿದ್ಯಾರ್ಥಿಗಳಿಂದ ಅಡ್ಮಿಷನ್ ಟೈಮ್ ಅಲ್ಲಿ ಹೆಚ್ಚಿಗೆ ಲಕ್ಷಗಟ್ಟಲೆ ಹಣ ಕಟ್ಟಿಸ್ಕೊತಾರೆ. ಮತ್ತೆ ಅವ್ರ ಜೊತೆ ಒಂದು ಒಪ್ಪಂದ ಆಗಿರುತ್ತೆ, ನೀವೇನೋ ಎಕ್ಸಾಮ್ಗೂ ಬರಬೇಡಿ, ನಾವೇ ನಿಮ್ಗೆ ಮಾಸ್ಟರ್ ಕಳಿಸ್ತೇವೆ, ಏನೋ ಎಕ್ಸಾಮ್ ಬರೆಯಕ್ಕೂ ಬರಬೇಡಿ, ನಿಮ್ಮ ಕ್ಲಾಸ್ಗೂ ಬರಬೇಡಿ ಅನ್ನುವಂಥ ಒಪ್ಪಂದ. ಹಾಗಾಗಿ ಆ ವಿದ್ಯಾರ್ಥಿಗಳು ಯಾರು ಎಕ್ಸಾಮ್ ಬರೆಯೋದಿಲ್ಲ. ಅಂಡ್ ಇಂಟರ್ನಲ್ ಎಕ್ಸಾಮ್ ಆಗಲಿ, ಪ್ರಾಯೋಗಿಕ ಪರೀಕ್ಷೆ ಆಗಲಿ, ಮೇನ್ ಎಕ್ಸಾಮ್ ಆಗಲಿ, ಯಾವುದೇ ಎಕ್ಸಾಮ್ ಬರೆಯೋದಿಲ್ಲ. ಕೊನೆಗೆ ಫೈನಲ್ ಅಲ್ಲಿ ಕೋರ್ಸ್ ಮುಗಿದ ಮೇಲೆ, ಟೋಟಲಿ 6 year ಕೋರ್ಸ್ ಇದು, ಕೋರ್ಸ್ ಮುಗಿಯೋ ಹಂತದಲ್ಲಿ ಮುಗಿದ ಮೇಲೆ ಮಾರ್ಕ್ಸ್ ಕಾರ್ಡ್ ನೇರವಾಗಿ ಆ ವಿದ್ಯಾರ್ಥಿಗಳು, ಅಂದ್ರೆ ಹಣ ಕೊಟ್ಟು ಯಾರೋ ಒಪ್ಪಂದ ಮಾಡ್ಕೊಂಡಿರ್ತಾರೆ, ಆ ವಿದ್ಯಾರ್ಥಿಗಳ ಮನೆ ಬಾಗಿಲಿಗೆ ಹೋಗಿ ತಲುಪಿಸ್ತಾರೆ. ಇದು ಕಾಲೇಜು ಮಂಡಳಿಗಳೇ ನೇರವಾಗಿ ದಂಧೆ ಮಾಡ್ತಾ ಇರುವಂತಹದ್ದು. ಸಾಕಷ್ಟು ಗಮನಕ್ಕೆ ಬಂದಿದೆ. ಅಂದ್ರೆ ಸರ್ಕಾರದ ಗಮನಕ್ಕೂ ಇದೆ, ಸಾಕಷ್ಟು ಶಿಕ್ಷಣ ತಜ್ಞರ ಗಮನಕ್ಕೂ ಕೂಡ ಇದೆ. ಆದ್ರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದು ಈಗ ಬಯಲಾಗಿರುವಂತದ್ದು ತುಮಕೂರಿನ ಕೊರಟಗೆರೆ ಕಾಲೇಜಿನಲ್ಲಿ ಪ್ರಿಯದರ್ಶಿನಿ ಕಾಲೇಜ್ ಅಂತ ಒಂದಿದೆ. ಆ ಕಾಲೇಜಿನ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆಯುವಾಗ ಸಿಕ್ಕಿ ಬೀಳ್ತಾರೆ ಪೊಲೀಸರಿಗೆ. ಸಿಕ್ಕಿ ಬಿದ್ದಾಗ ಈ ದಂಧೆ ಬಯಲಾಗುತ್ತೆ. ಮತ್ತೆ ಇದರಲ್ಲಿ ಕಾಲೇಜುಗಳು ಕೂಡ ಶಾಮೀಲಾಗಿದೆ ಅನ್ನೋ ವಿಚಾರ ಕೂಡ ಗೊತ್ತಾಗುತ್ತೆ. ಹಾಗಾಗಿ ಈಸಿಯಾಗಿ ಹಣ ಕೊಟ್ಟು ಯಾವುದೇ ಯಾವುದೇ ಕಷ್ಟಪಡದೇನೆ ಮಾರ್ಕ್ಸ್ ಕಾರ್ಡ್ ತಗೊಳ್ಳೋದು, ಇದರಿಂದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಮೋಸ ಆಗ್ತಾ ಇದೆ. ಸರ್ಕಾರ ಅಂದ್ರೆ ಈ ನಿಟ್ಟಿನಲ್ಲಿ ಶೀಘ್ರ ಕ್ರಮ ಕೈಗೊಂಡು ಇದಕ್ಕೊಂದು ಕಡಿವಾಣ ಹಾಕಬೇಕಾಗಿದೆ. ಭಾವನಾ, ಧನ್ಯವಾದ ಮಸೂದ್ ಮಾಹಿತಿಗಾಗಿ.